ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಪಂಚಾಯಿತಿ ರಿಸಲ್ಟ್ ಬಂದಾಯಿತು, ಮುಗದ ಮೇಲೂ ಮಾರಾಮಾರಿ ನಡೀತಾ ಇದೆ. ನಡು ರಸ್ತೆಯಲ್ಲಿ ನಾರಿಯರ ರೌದ್ರಾವತಾರ, ಸೋತ ಮತ್ತು ಗೆದ್ದ ಅಭ್ಯರ್ಥಿ ಕುಟುಂಬಸ್ಥರ ಗಲಾಟೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮ ಇದು. ಸೋತ ಅಭ್ಯರ್ಥಿಯಿಂದ ಕುಡಿಯುವ ನೀರು ಬಂದ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ ಜನ. ಎಲೆಕ್ಷನ್ ಮುಗಿದ್ರೂ ನಿಲ್ಲದ ಮಾರಾಮಾರಿ, 2 ಕುಟುಂಬಸ್ಥರ ಬೀದಿ ಕಾಳಗಾಯಿತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಏನಿದು ಮಾರಾಮಾರಿ? ಹೌದು ಬಾನ, ಏನು ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದು ಫಲಿತಾಂಶ ಬಂದರೂ ಸಹ ಗ್ರಾಮಗಳಲ್ಲಿ ಇನ್ನೂ ಹೊಡೆದಾಟ ನಿಂತಿಲ್ಲ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದಲ್ಲಿ ಸೋತ ಮತ್ತು ಗೆದ್ದ ಅಭ್ಯರ್ಥಿಗಳ ಮಧ್ಯೆ ಅವರ ಕುಟುಂಬಸ್ಥರ ಮಧ್ಯೆ ಗಲಾಟೆ ನಡೆದಿರುವಂಥದ್ದು. ಏನು ಈ ಸೋತ ಅಭ್ಯರ್ಥಿ ರಾಮಪ್ಪ ಎಂಬುವರು ಏನಿದ್ದಾರೆ, ಕುಡಿಯುವ ನೀರನ್ನ ಅಂದ್ರೆ ಪೂರೈಕೆ ಮಾಡೋದನ್ನ ಬಂದ್ ಮಾಡಿದ್ದಾರೆ ಅಂತ ಈ ಗೆದ್ದ ಅಭ್ಯರ್ಥಿಯಾದಂತ ಸುನಂದ ಕುಟುಂಬಸ್ಥರು ಆರೋಪಿಸ್ತಾರೆ. ಈ ವೇಳೆ ಅಂದ್ರೆ ಕುಡಿಯುವ ನೀರಿನ ವಿಚಾರಕ್ಕೆ ಇಬ್ಬರು ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳ ಮಧ್ಯೆ ಗಲಾಟೆ ಏರ್ಪಟ್ಟು ಮಹಿಳೆಯರೇ ದೊಣ್ಣೆಗಳಿಂದ ಬಡದಾಡಿಕೊಂಡು ಪರಸ್ಪರ ಕಲ್ಲು ತೂರಿ ಮಾರಾಮಾರಿ ಮಾಡಿರುವಂಥದ್ದು. ಜುಟ್ಟು ಹಿಡಿದುಕೊಂಡು ಮಹಿಳೆಯರು ಬಡದಾಡಿದ್ದಾರೆ. ಇದಾದ ಬಳಿಕ ಘಟನಾ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿ ನೀಡಿದ್ದಾರೆ. ಆದ್ರೆ ಯಾವುದೇ FIR ದಾಖಲಾಗಿಲ್ಲ. ರಾಜಕುಮಾರದ ಮೂಲಕ ಈಗ ಅದನ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು ಗೆದ್ದ ಅಭ್ಯರ್ಥಿಗಳು ಸಿಗ್ತಲ್ಲ, ಮತ್ತೆ ಸೋತ ಅಭ್ಯರ್ಥಿಗಳ ಬಗ್ಗೆ ಈ ಬಗ್ಗೆ ಏನು ಮಾಧ್ಯಮಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ. ಆದ್ರೆ ಈ ಹೊಡೆದಾಟದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥದ್ದು. ನಿನ್ನೆ ಇದು ತುಕ್ಕಾನಟ್ಟಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಮಹಂತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.